ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇತ್ತೀಚೆಗೆ ಈಗ ಸಿನಿಮಾ ಓಡ್ತಿರೋದ್ರಲ್ಲಿ ಈಗ ಹೆಚ್ಚು ಹೈಪ್ ಸಿಗ್ತಿರೋದಂದ್ರೆ ದುರಂಧರ್ಗೆ. ಸೊ ದುರಂಧರ್ ಸಿನಿಮಾ ಈಗ ಉತ್ತಮ ಪ್ರದರ್ಶನವನ್ನ ಕಾಣ್ತಾ ಇದೆ. ಬಹಳಷ್ಟು ಥಿಯೇಟರ್ಗಳಲ್ಲಿ ಆಗಿರ್ಬೋದು, ಕೆಲವೊಂದಿಷ್ಟಕ್ಕೆ ಊಹಾಪೋಹಗಳು ಬಂದಿದೆ. ಏನಂದ್ರೆ ದುರಂಧರ್ ಸಿನಿಮಾ ಪಾಕಿಸ್ತಾನದಲ್ಲಿ ಬ್ಯಾನ್ ಆಗುತ್ತೆ, ಆಮೇಲೆ ಕೆಲವೊಂದು ದೇಶಗಳಲ್ಲಿ ಬ್ಯಾನ್ ಆಗುತ್ತೆ ಅನ್ನೋ ಕೆಲವೊಂದು ಮಾತುಗಳೇನು ಗಾಳಿ ಸುದ್ದಿಗಳು ಹರಿದಾಡ್ತಿತ್ತು. ಸೊ ಆ ಎಲ್ಲ ವಿಷಯವನ್ನ ಈಗ ಮೆಟ್ಟಿ ನಿಂತು ದುರಂಧರ್ ಸಿಕ್ಕಾಪಟ್ಟೆ ಈಗ ಟ್ರೆಂಡಿಂಗ್ ಅಲ್ಲಿದೆ. ಕೆಲವೊಂದಿಷ್ಟು ದುರಂಧರ್ಗೆ ಸಂಬಂಧಪಟ್ಟಂತ ರೀಲ್ಸ್ ಗಳೇನಿದೆ, ಸ್ಪೈ ಮಾಡೋದಾಗಿರ್ಬೋದು ಅಥವಾ ಇಂಡಿಯನ್ ಸ್ಪೈ ಮಾಡಕ್ ಹೋಗುವಂತ ಒಂದು ಕೆಲವೊಂದು ರೀಲ್ಸ್ ಗಳೇನಿದೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಆ ಒಂದು ವಿಷಯದಿಂದಲೇ ದುರಂಧರ್ಗೆ ಎಷ್ಟೊಂದು ಹೈಪ್ ಸಿಗ್ತಾ ಇದೆಯಾ, ಅಥವಾ ದುರಂಧರ್ ಸಿನಿಮಾದಲ್ಲಿ ಅಂತದ್ದೇನಿದೆ, ಒಂದು ಪಾಕಿಸ್ತಾನಕ್ಕೆ ಸ್ಪೈ ಮಾಡಕ್ ಹೋಗಿರುವಂತಹ ವ್ಯಕ್ತಿಯ ಬಗ್ಗೆ ಒಂದಿಷ್ಟು ಆ ಒಂದು ಕುತೂಹಲಕಾರಿ ಅಂತ ಆದಂತಹ ವಿಷಯಗಳೇನಿದೆ ಅದ್ರ ಸುತ್ತ ಈ ಸಿನಿಮಾಗಳು ಓಡ್ತಾ ಇದೆ. ಸೊ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ದುರಂಧರ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಸೊ ರಣವೀರ್ ಸಿಂಗ್ ಅವರು ನಟನೆ ಮಾಡಿದಂತ ಈ ಸಿನಿಮಾದಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿ ಆಗಿರುವಂತಹ ಕೆಲವೊಂದು ಆಕ್ಟಿವಿಟೀಸ್ ಗಳಾಗಿರ್ಬೋದು, ಈ ಒಂದು ಚಟುವಟಿಕೆ ಬಗ್ಗೆ ಈ ಒಂದು ಸಿನಿಮಾದಲ್ಲಿ ತೋರಿಸ್ಲಿಕ್ಕಾಗಿದೆ. ಸೊ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಈಗ ಏನ್ ಟ್ರೆಂಡಿಂಗ್ ಅಂದ್ರೆ ಈಗ ಸಿನಿಮಾ ಕಾಂತಾರ ಚಾಪ್ಟರ್ 1 ಅನ್ನ ಹಿಂದಿಕ್ಕಿ ಮುಂದೆ ಹೋಗ್ತಿದೆ ಅನ್ನೋದು. ಯಾಕಂದ್ರೆ ಕಾಂತಾರ ಚಾಪ್ಟರ್ 1 ಏನಾಗಿದೆ, 850 ಕೋಟಿ ಗಳಿಕೆ ಮಾಡಿತ್ತು ಒಂದು ತಿಂಗಳಲ್ಲಿ. ಬಟ್ ಈಗ ದುರಂಧರ್ ಒಂದು ವಾರದಲ್ಲಿ 350 ಕೋಟಿಯನ್ನ ಗಳಿಕೆ ಮಾಡಿದೆ. ಸೊ ಇದರ ವೇಗ ತುಂಬಾನೇ ಹೆಚ್ಚುತ್ತಾ ಇದೆ. ಅಷ್ಟು ವೇಗದಂತೆ ಈ ದುರಂಧರ್ ಸಿನಿಮಾ ಏನು ಹೋಗ್ತಾ ಇದೆ. ಸೊ ನಿನ್ನೆ ಭಾನುವಾರ ಅಂತೂ ಸಿಕ್ಕಾಪಟ್ಟೆ ಈ ಸಿನಿಮಾಕ್ಕೆ ಹೈಪ್ ಇತ್ತು. ಸೊ ಈ ಎಲ್ಲ ವಿಷಯವನ್ನ ನೋಡಿದಾಗ ಕಾಂತಾರ ಚಾಪ್ಟರ್ 1 ಅನ್ನ ಮೀರಿಸುತ್ತೆ ಅನ್ನೋದು ಮಾತಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಮೀರಿಸುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಯಾಕಂದ್ರೆ ಕಾಂತಾರ ಚಾಪ್ಟರ್ 1 ಕೂಡ ಅಷ್ಟೇ ಸಿಕ್ಕಾಪಟ್ಟೆ ನಮ್ಮ ಕರ್ನಾಟಕ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಿಕ್ಕಾಪಟ್ಟೆ ಓಡಿರುವಂತ ಸಿನಿಮಾ. ಕಾಂತಾರ ಕೂಡ ಅಷ್ಟೇ. ಕಾಂತಾರ ಸಿನಿಮಾ ಈ ಹಿಂದೆ ಏನ್ ಬಂತಂದ್ರೆ ಈ ಹಿಂದೆ ಅದ್ರ ಕಲ್ಚರ್ಗಳಾಗಿರ್ಬೋದು, ತುಳುನಾಡಿನಲ್ಲಿ ಆಗಿರುವಂತಹ ಕಲ್ಚರ್ಗಳಾಗಿರ್ಬೋದು, ಅದು ಎಲ್ಲ ಭಾರತದಾದ್ಯಂತ ಜನಗಳಿಗೆ ಗೊತ್ತಾಗ್ತಾರ ಮಾಡಿತ್ತು. ಸೊ ಕಾಂತಾರ ಚಾಪ್ಟರ್ 1 ಕೂಡ ಅಷ್ಟೇ ಆ ದೈವಗಳಾಗಿರ್ಬೋದು, ಅದ್ರ ಬಗ್ಗೆ ಸುತ್ತ ನಡೆಯುವಂತ ಕಥೆಗಳಾಗಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿತ್ತು. ಸೊ ಕಾಂತಾರ ಚಾಪ್ಟರ್ 1 ಯಾವ ಮಟ್ಟಿಗೆ ಅಂದ್ರೆ ಇಡೀ ಭಾರತದಾದ್ಯಂತ ಇದೊಂದು ಉತ್ತಮ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ ಅನ್ನೋ ಒಂದು ಚಿತ್ರ ಅಂತ ಬರ್ತಿರುವಾಗ್ಲೇ ಈಗ ದುರಂಧರ್ ಅದಕ್ಕೆ ಎಂಟ್ರಿ ಕೊಟ್ಟಿದೆ. ಸೊ ದುರಂಧರ್ನ ಹವಾ ಈಗ ಸಿಕ್ಕಾಪಟ್ಟೆ ಇದೆ. ಅಂತ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಸೊ ಇನ್ನು ದುರಂಧರ್ನ ಯಾವ ರೀತಿಯ ಒಂದು ಹೈಪ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ರೀಲ್ಸ್ ಗಳಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದು ಮೂವಿಯಲ್ಲಿ ಆಗಿರುವಂತ ಕೆಲವೊಂದು ಕ್ಲಿಪ್ಸ್ ಗಳನ್ನ ಹೈಲೈಟ್ ಮಾಡೋದಾಗಿರ್ಬೋದು. ಸೊ ಈ ಪಾಕಿಸ್ತಾನದ ಸುತ್ತ ಏನಾಗ್ತಾ ಇದೆ ಅಂದ್ರೆ ಪಾಕಿಸ್ತಾನದಲ್ಲಿ ಆಗಿರುವಂತ ಕೆಲವೊಂದು ಆಕ್ಟಿವಿಟೀಸ್ ಬಗ್ಗೆ ಇಲ್ಲಿ ಈ ದುರಂಧರ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಇದರಲ್ಲಿ ರಣವೀರ್ ಸಿಂಗ್ ಅವರ ನಟನೆ ತುಂಬಾ ಚೆನ್ನಾಗಿದೆ. ಸೊ ಅವರಿಗೆ ಒಂದು ಮೇಲುಗೈ ಅಂತಾನೆ ಹೇಳ್ಬೋದು ಈ ಒಂದು ಪಾತ್ರ. ಸೊ ಈ ಪಾತ್ರದಲ್ಲಿ ಅವ್ರು ನಟನೆ ಮಾಡಿರೋದು, ಆ ಒಂದು ಪಾತ್ರಕ್ಕೆ ಅವರು ಜೀವ ತುಂಬಿರೋ ರೀತಿ ನೋಡಿದ್ರೆ ಸಿಕ್ಕಾಪಟ್ಟೆ ಎಲ್ರಿಗೂ ಖುಷಿ ಆಗುತ್ತೆ. ಆದ್ರೆ ಒಂದು ವೇದಿಕೆಯಲ್ಲಿ ಕಾಂತಾರದ ಬಗ್ಗೆ ಅವರು ಅವಹೇಳನಾಗಿ ಮಾತಾಡ್ತಾರೆ, ಅಂದ್ರೆ ದೈವದ ಬಗ್ಗೆ ಅಪಮಾನ ಮಾಡ್ತಾರೆ. ಸೊ ಆ ಅಪಮಾನ ಮಾಡಿದಕ್ಕೂ ಇದಕ್ಕೂ ಏನಾದ್ರು ರೀಸನ್ ಇದೆ ಅಂತ ಎಷ್ಟೋ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಇವರಿಗೆ ಗೊತ್ತಿತ್ತಾ ಅಂದ್ರೆ ಇವರ ಈ ಸಿನಿಮಾ ಸಾಕಷ್ಟು ಹಿಟ್ ಆಗುತ್ತೆ, ಕಾಂತಾರವನ್ನ ಬೀಟ್ ಮಾಡುತ್ತೆ, ಕಾಂತಾರ ಚಾಪ್ಟರ್ 1 ಅನ್ನ ಬೀಟ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಏನಾದ್ರು ಆ ಒಂದು ವೇದಿಕೆ ಮೇಲೆ ಕಾಂತಾರವನ್ನ ಅಷ್ಟು ಅವಹೇಳನವಾಗಿ ಮಾಡಿದ್ರ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಈ ತರ ನೋಡಿದ್ರೆ ಅವರು ಕ್ಷಮೆ ಕೂಡ ಕೇಳಿದ್ದಾರೆ. ಬಟ್ ಎಲ್ಲ ಒಂದ್ ಕಡೆ ಕಾಂತಾರ ಚಾಪ್ಟರ್ 1 ಅಭಿಮಾನಿಗಳಾಗಿರ್ಬೋದು ಅಥವಾ ದೈವ ನರ್ತಕರಾಗಿರ್ಬೋದು, ಅವರಿಗೆಲ್ಲ ಈ ಒಂದು ಬಿಹೇವಿಯರ್ ಏನಿದೆ, ರಣವೀರ್ ಸಿಂಗ್ ಅವರ ಬಿಹೇವಿಯರ್ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಸೊ ಆದ್ರೂ ಅವರು ಅದನ್ನ ಎಲ್ಲ ಕ್ಷಮೆ ಕೇಳಿದ್ದಾರೆ ರಣವೀರ್ ಸಿಂಗ್ ಅವರು. ಆದ್ರೂ ಒಂದು ವೇದಿಕೆ ಮೇಲೆ ಆತರ ಮಾಡಿದ್ದು ಅವರ ಈ ಸಿನಿಮಾ ಹಿಟ್ ಆಗ್ತಿದೆ ಅನ್ನೋ ಕಾರಣಕ್ಕ ಏನಾದ್ರು ಆತರ ಒಂದು ಕ್ಲೂ ಕೊಟ್ಟು ಅವಹೇಳನ ಮಾಡಿದ್ರ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಇನ್ನು ದುರಂಧರ್ನ ಹವಾ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿತ್ತು. ಅದು ಕೂಡ ಭಾನುವಾರ ಆಗಿರೋದ್ರಿಂದ ರಜಾ ದಿನ. ಸೊ ಎಲ್ರು ಬಂದು ಆ ಸಿನಿಮಾವನ್ನ ನೋಡಿದ್ರು. ಹಾಗೆ ಕೆಲವೊಂದು ದೇಶಗಳಲ್ಲಿ ಬ್ಯಾನ್ ಆಗುತ್ತೆ ಅನ್ನೋ ವಿಷಯ ಹರಡಿತ್ತೇನು, ಅದು ಅಷ್ಟರ ಮಟ್ಟಿಗೆ ಏನು ಗಾಳಿ ಸುದ್ದಿಯಾಗಿ ಈಗ ಉಳಿದಿದೆ. ಸೊ ಎಲ್ಲೂ ಬ್ಯಾನ್ ಆಗಿಲ್ಲ ಅನ್ಸುತ್ತೆ. ಹಾಗಾಗಿ ಈ ದುರಂಧರ್ನ ಹವಾ ಸಿಕ್ಕಾಪಟ್ಟೆ ಜೋರಾಗಿದೆ. ಸೊ ಇನ್ನಷ್ಟು ಕಲೆಕ್ಷನ್ ಮಾಡ್ಬೋದು ಅಂದ್ರೆ ಕಾಂತಾರ ಚಾಪ್ಟರ್ 1 ಅನ್ನ ಹಿಂದಿಕ್ಕಿ ಇದು ಮುಂದೆ ಹೋಗುತ್ತಾ ಅನ್ನೋದನ್ನ ನಾವು ಇನ್ನಷ್ಟು ಕಾದು ನೋಡ್ಬೇಕಾಗುತ್ತೆ. ಸೊ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.